ಹಾಕೋ ಫೋಟೋ ತೆಗಿತಾನೆ ಬರ್ತದೆ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಡಂಬಳ ಮತ್ತು ಡೋಣಿ ಗ್ರಾಮದ ಹತ್ರ ಇದ್ವಿ. ಇಲ್ಲಿ ಒಂದು ಏನು ವಿಶೇಷಪ್ಪ ಅಂತಂದ್ರ ನಾವು ಬಳ್ಳುಳ್ಳಿ ನಾಟಿ ಮಾಡೋದನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿ ಅವ್ರು ಯಾವ ತರ ನಾಟಿ ಮಾಡ್ತಾರ, ಎಷ್ಟು ಕೆಜಿ ನಾಟಿ ಮಾಡ್ತಾರ, ಮತ್ತ ಅದು ನಾಟಿ ಮಾಡ್ಬೇಕಪ್ಪ ಅಂದ್ರ ಏನೇನು ಉಪಕರಣ ಬಳಸ್ತಾರ. ಈಗ ನೋಡ್ರಿ ಅವ್ರು ಜಂತ್ ಕುಂಟೆ ಅಂತೀವಿ. ಮುಂದೊಂದ್ ದಿವ್ಸ ನಾವು ಜಂತ್ ಕುಂಟೆ ಅನ್ನೋ ಪದನ ನಾವು ಕಳೆದು ಹೋಗ್ತೀವಿ. ಯಾಕಂದ್ರ ಈ ತರ ನಾವು ಕಾಣೋದಿಲ್ಲ. ಈ ತರ ಯಾವ ತರ ಅವ್ರು ನಾಟಿ ಮಾಡ್ತಾರ, ಮತ್ತೆ ಇದು ಲಾಭ ಏನಾಗತ್ತ, ಒಂದು ಗುಂಟೆಗೆ ಎಷ್ಟು ಜನ ನಾಟಿ ಮಾಡ್ತಾರ, ಅದು ಇಳುವರಿ ಏನ್ ಬರುತ್ತ, ಅದು ಎಷ್ಟು ತಿಂಗಳಿಗೆ ಇಳುವರಿ ಬರುತ್ತ, ಅದನ್ನ ಸಂಪೂರ್ಣವಾಗಿ ಅವ್ರ ಜೊತೆಗೆ ಮಾತಾಡ್ಕೊಂತ. ನಮಸ್ಕಾರ ಅಣ್ಣಾರ. ನಮಸ್ಕಾರ ಸರ್. ನಿಮ್ಮ ಹೆಸರು, ನಿಮ್ಮೂರು, ನಿಮ್ಮ ಇದನ್ನ ಹೇಳ್ರಿ. ನಮ್ಮ ಹೆಸರು ಅಶೋಕ್ ರೀ. ಅಶೋಕ್ ಫಕೀರಪ್ಪ ಆದೇವ್ರು, ಡೋಣಿ ಗ್ರಾಮ. ಡೋಣಿ. ಇದೇನು ವಿಶೇಷ ರೀ? ಏನು ಬಳ್ಳುಳ್ಳಿ ನಾಟಿ ಮಾಡ್ತಾರಲ್ಲ? ಬಳ್ಳುಳ್ಳಿ ನಾಟಿ ಮಾಡೋ ಸರ, ಮತ್ತೀಗ ಒಂದ್ರದಾಗ ಇದ್ರ ಮನಿಗೆ ಎಲ್ಲ ಬೇಕಲ್ಲ ಸರ. ಹೆಚ್ಚಾಗಿದ್ದು ಮಾರ್ಕೆಟ್. ಇದು ಎಷ್ಟು ಗುಂಟೆದಲ್ಲಿ ಇವ್ರು ನಾಟಿ ಮಾಡ್ತಾರೆ? ಯಾಕಂದ್ರೆ ಇವ್ರು ಬಾಳ ಅಂದ್ರ ಒಂದ್ 5 ಗುಂಟೆ. 5 ಗುಂಟೆಗೆ ಎಷ್ಟು ಬೀಜಗಳು ಬೇಕಾಗ್ತವ್ರಿ? 5 ಗುಂಟೆಕ್ ಒಂದು 14 kg ಸರ್. 14 kg ಬೇಕ್ರಿ? ಓಕೆ ಸರ್. ಇಲ್ಲ 14 kg. ಈಗ 14 kg ಬೀಜಕ್ಕೆ ಸರ ಎಷ್ಟು ನಿಮ್ಗೆ ಖರ್ಚಾಗುತ್ತೆ? ನಮಗ ಖರ್ಚು ಒಂದು 4-5 ಸಾವಿರ ರೂಪಾಯಿ ಯಾಕ್ರಿ ಸರ್? ಒಂದ್ 4-5 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. 4-5 ಸಾವಿರ ಖರ್ಚು ಬರುತ್ತೆ ಸರ್. ಅಲ್ರಿ ಸರ್, 4-5 ಸಾವಿರ ಖರ್ಚು ಬರ್ತದೆ ಸರ್. ಗೊಬ್ಬರ ಹೆಂಗೇನ್ ಮಾಡ್ತೀರಿ ಸರ್? ಗೊಬ್ಬರ ಕಳೆ ತೆಗೆದಿಂದ ನೀರ್ ಬಿಟ್ಟಿಂದ ಹೋಗ್ಬಿಡ್ತೀವಿ ಸರ್. ಅಂದ್ರೆ ಈಗ ನಾಟಿ ಮಾಡಿ ನೀರ್ ಕಟ್ತೀರಿ? ನೀರ್ ಕಟ್ತೀವಿ. ಇದು ನೀರ್ ಎಷ್ಟು ನೀರಿಗೆ ಇದು ಹುಟ್ಟಬೋದ್ರಿ? 2 ನೀರ್ ಹುಟ್ಟಬಹುದು ಸರ್. 2 ನೀರ್ ಹುಟ್ಟುತ್ತೇನ್ರಿ? ಹ್ಞೂ ಸರ್. ಸರ್ 2 ನೀರ್ ಅಂದ್ರ ಮೊದ್ಲೊಂದು ನೀರ್ ಕಟ್ಟಿ? ಇಲ್ಲ ಸರ್, ಈಗ ಬೀಜ ಊರಿಂದ ನೀರ್ ಕಟ್ತೀವಿ ಸರ್. ನೀರ್ ಕಟ್ಟಿ ನೆಕ್ಸ್ಟ್ ಮತ್ತೊಂದ್ ನೀರ್ ಕಟ್ಟಿದ್ರೆ ಹುಟ್ಟೆ ಬಿಡುತ್ತೆ ಸರ್. ಹುಟ್ಟೆ ಬಿಡುತ್ತಲ್ಲ ಸರ್. ಈಗ ಸರ್ ಈಗ 5 ಗುಂಟೆಗೆ ಊರ್ತೀರಿ? ಹ್ಞೂ ಸರ್. ಈ 5 ಗುಂಟೆಗೆ ಎಷ್ಟು ಇಳುವರಿ ಬರ್ಬೋದು ಸರ್? 5 ಗುಂಟೆಕ್ ಅದು ಚಲೋ ಇದು ಬಂತಂದ್ರ ಚಲೋ ಬರ್ತದೆ ಸರ್. ಇಲ್ಲಂದ್ರ ಅದು ಸರಿಯಾಗಿ ಹುಟ್ಲಿಲ್ಲ ಅಂದ್ರ ಬಾಳ ಆಕತ್ ಸರ್. ಸರಿಯಾಗಿ ಹುಟ್ಲಿಲ್ಲ ಅಂದ್ರ ಸರ್ ಅದು ಒಂದ್ ಹುಟ್ಟಿಲ್ಲ ಅಂದ್ರ ಬಾಳ ಆಕತ್. ಸತ್ತು ಬಳ್ಳುಳ್ಳಿ ಸರ್, ಅದು ಬಾಳ ಆಕತ್. ಮತ್ತೆ ಇವನ್ನೆಲ್ಲ ಕ್ಲೀನ್ ಮಾಡಿ ಊರ್ಬೇಕಾಗುತ್ತೆ? ಹೌದು ಸರ್. ಸರ್ ತಳಿ ಏನಾರು ಗೊತ್ತಾ ನಿಮ್ಗ? ಈ ಬಳ್ಳುಳ್ಳಿ ತಳಿ ಗೊತ್ತಿಲ್ಲ. ಜವಾರಿ ಫಾರ್ಮ್ ಇವೆರಡು ಗೊತ್ತು. ಜವಾರಿ ಫಾರ್ಮ್. ಇದು ನೀವು ಊರ್ತಾ ಇರೋದು ಜವಾರಿನ ಫಾರ್ಮ್ ರೀ? ಅವ್ರು ಜವಾರಿ ಸರ್. ಜವಾರಿ ಫಾರ್ಮ್ 2 ಮಿಕ್ಸ್ ಐತಿ ಸರ್. ಈಗ ನಿಮ್ಗೇನ್ ಇದಕ್ಕೆ ಬರುವಂತ ರೋಗ ಸರ್? ರೋಗ ಹಳದಿ ರೋಗ ಬರ್ತಲ್ಲ ಸರ್. ಅದು ಅಂದ್ರೆ ಬುಡಕ ಗರಿ ಹಳದಿ ಆಗಿಬಿಡ್ತಲ್ಲ ಸರ್, ಅದೇ ರೋಗ. ಈಗ ರೋಗ ಹಳದಿ ಏನೋ ಅಂದ್ರೆ ಅದಕ್ಕೆ ಏನ್ ರೋಗಕ್ಕ ಸ್ಪ್ರೇ ಮಾಡ್ತೀರಿ? ಅದಕ್ಕೆ ಅಲ್ಲಿ ಔಷಧ ಅಂಗಡಿ ಕೇಳಿ ತಗೊಂಬಂದು ಸ್ಪ್ರೇ ಮಾಡ್ತಾರೆ. ಗೊಬ್ಬರ ಏನ್ ಕೊಡ್ತೀರಿ ಸರ್? ಗೊಬ್ಬರ 19-19 ಇಲ್ಲ 17-17 ಅದ್ರಾಗ ಯೂರಿಯಾ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಯೂರಿಯಾ ಮಿಕ್ಸ್ ಮಾಡಿ ಕೊಡ್ತೀವಿ. ಅಂದ್ರೆ ಎಷ್ಟು ಟೈಮ್ ಕೊಡ್ತೀರಿ ಸರ್? 2 ಟೈಮ್. ಇದು ಕಟಾವ್ ಹೆಂಗ್ ಬಂದೈತಿ ಅಂತ ಗೊತ್ತಾಗದ ಹೆಂಗ್ ಸರ್? ಕಟಾವ್ ಎಷ್ಟ್ ದಿನಕ್ಕೆ ಬರ್ತ ಸರ್? ಕಟಾವ್ 3-3.5 ತಿಂಗಳಿಗೆ ಚಾಲು ಆಗ ಸರ್. 3.5 ತಿಂಗಳು ಅಂದ್ರೆ 100 ದಿವಸ? 100 ದಿನ ಬೇಕು. 110 ದಿವಸ. 110 ದಿವಸ. ಈ 5 ಗುಂಟೆಗ ಎಷ್ಟು ಇಳುವರಿ ಬರ್ತಂತ? ಎಷ್ಟು ಕೆಜಿ ಬರುತ್ತೆ? ಒಂದು 50 kg 50-60 kg ಬರ್ಬೋದು. ಯಾಕ್ರಿ? 50-60 kg ಬರುತ್ತೆ. 60 kg ಬರುತ್ತೆ ಸರ್. ಈಗ ನೀವು ಊರಿದ್ದು 5 ಗುಂಟೆ ಸರ್. 5 ಗುಂಟೆಗ ಬೀಜ ಊರಿದ್ರೆ 14 kg. 14 kg ಬರೋದ್ರ ಸರ್? ಒಂದು 50-60 kg ಬರ್ಬೋದು. 60 kgಗೆ ಹೆಂಗ ಮಾರಾಟ ಆಗುತ್ತೆ ಸರ್? 1 kg ಹೆಂಗ? 1 kg ಒಮ್ಮೆ 40 ಆಕೈತ್ರಿ, ಒಮ್ಮೆ 100 ಆಕೈತಿ. ಅದು ಟೈಮ್ ಹೇಳಕ್ ಬರುತ್ತೆ. ಅದು ಒಮ್ಮೊಮ್ಮೆ ರೇಟ್ ಹೆಂಗ್ ಬರುತ್ತೆ ಹಂಗೆ ಕೊಟ್ಬಿಡ್ತೀವಿ. ಇದು ನಿಮ್ ಮನಿ ಸಲ ಮಾಡ್ಕೊಂತೀರ ಮಾರಾಟ ಮಾಡ್ತೀರ? ಮನಿ ಸಂಬಂಧ ಮಾಡ್ಕೊಂತೀವಿ. ಹೆಚ್ಚಾಯ್ತಂದ್ರೆ ಮಾರ್ಕೆಟ್ ಕಳ್ತೀವಿ. ಹೆಚ್ಚಾದ್ರೆ ಅಷ್ಟೇ ಮಾರ್ಕೆಟ್ ರೀ? ಹೌದು ಸರ್. ಹೆಂಗ್ ಹೆಚ್ಚಾಗಂತ ಗೊತ್ತಾಗುತ್ತೆ? ಈಗ 1 ಕ್ವಿಂಟಲ್ ಬಂತಪ್ಪ ಅಂದ್ರ ಅದನ್ನ ಮತ್ತೆ ಹೆಚ್ಚಿಂದ ಏನ್ ಮಾಡೋದಂತ ಮಾರ್ಕೆಟ್ ಕಳಿಸ್ತೀವಿ ಸರ್.
ಅಕ್ಕಾರ ಇದು ಬೀಜ ನೀವು ನಾಟಿ ಮಾಡ್ತಿರಲ್ಲ ಯಾವ ತರ ರೀ ನೀವೇನು ಸ್ವಂತ ಹೊಲನ ಏನ? ಇದು ಕೋರಿಂದ್ರಿ ಸರ್. ಕೋರಿಂದ್ರಿ ಎಲ್ಲದಾಗ ಭಾಗ ರೀ ತಾಲಾಗ ಅರ್ಧಾರಿ ಒಂದಾರಿಗೆ ಅರ್ಧಾರಿ ಕೋರ್ ಮಾಡಿದಾರಿ ಅರ್ಧಾರಿ. ಅಕ್ಕಾರ ನೀವೇನ್ರ ಹಿಂದ ಮಾಡಿದ್ರ ಅಥವಾ ಇದ ಫಸ್ಟ್ ಟೈಮ್ ರೀ ಇದು? ಇಲ್ರಿ ನಾವ್ ಯಾವಾಗ್ಲೇ ಮಾಡ್ಕೊತ ಬಂದೇವ್ರಿ ನಮ್ಮ ಹೊಲ ಸ್ವಲ್ಪ ರೀ. ಇದು ಇಲ್ರಿ ಬೆಳ್ಳುಳ್ಳಿ ಯಾವಾಗ ಮಾಡ್ಕೊತಾರ ಬಂದೇವ್ರಿ. ಇಲ್ಲ ಯಾವಾಗ್ಲೂ ಮಾಡ್ಕೊಂತ ಬಂದೇವ್ರಿ. ಹೋದ್ ಸರಿ ನೀವು ಲಾಭ ಆಯ್ತಾ ನಷ್ಟ ಆಯ್ತಾ? ಲಾಭ ಆತ್ರಿ ನಮಗ. ಲಾಭ ಯಾವ ತರ ಲಾಭ ಅಂತೀರಿ ಅಕ್ಕ? ಬರೇ 10 kg ಉರಿದ್ರಿ ಸರ್. 10 kg ರೀ? ಬರೇ 10 kg ಉರಿ. 10 kg ಅವು ಸಿವುಡ್ ಕಟ್ತೇವ್ರಿ ನಾವು. ಏನ್ ಸಿವುಡ್ ರೀ? ಅವು ಇವ್ ಕಿತ್ತಿದ ಬೆಳ್ಳುಳ್ಳಿ ಸಿವುಡ್ ಕಟ್ತೇವ್ರಿ. ಬೆಳ್ಳುಳ್ಳಿ ಸಿವುಡ್ ಕಟ್ಟಿದ್ರಿ. ಅವು ಈಗ 3 ಸಿವುಡಿಗೆ 1 kg ಹಾಕಿರ್ತೈತ್ರಿ. 4 ಸಿವುಡ್ 1 kg ಹಾಕಿರ್ತೈತ್ರಿ. ಅದ್ರಾಗ ಒಂದ್ ಸಿವುಡು 1 kg ಆಗತ್ರಿ? 4 kg ಆಗತ್ರಿ? ಇಲ್ರಿ 4 ಸಿವುಡ್ ಕೂಡಿ 1 kg ರೀ. 4 ಸಿವುಡ್ ಸೇರ್ಸಿ ಒಂದ್ ಸಿವುಡ್ ರೀ? kg ರೀ. ಅಂದ್ರೆ 4 ಸಿವುಡ್ ಸೇರ್ಸಿ 1 kg. 1 kg ಅಂತವು ಎಷ್ಟು ಸಿವುಡ್ ಕಟ್ಟಿ? 400 ಸಿವುಡ್ ಆಗಿದ್ರಿ ನಾವು. 10 kg ರೀ. 400 ಸಿವುಡ್ ಸನೇಕ ಆಗಿದ್ರು. 400 ಸಿವುಡ್ ಆಗಿತ್ರಿ? 400 ಸಿವುಡ್. ಅಕ್ಕರ ಸಿವುಡ್ ತಗೊಂಡು ಏನ್ ಮಾಡ್ತೀರಿ? ಸಿವುಡ್ ನಾವ್ ಮನೆಗೆ ಎಷ್ಟೆಷ್ಟು ಮ್ಯಾಕ್ ಕಟ್ತೇವ್ರಿ. ಮನೆ ಕಟ್ಲೇಬೇಕ್ರಿ? ಮನೆ ಕಟ್ತೇವ್ರಿ. ಅಂದ್ರ ಒಳಗಡೆ ಹಂಗ ಕಿತ್ತು ಹಿಂಗ ಹೆಚ್ಚಂಗಿಲ್ಲ? ಇಲ್ಲ ಸಿವುಡ್ ಕಟ್ತೇವ್ರಿ. ನೆಳ್ಳಾಗ ಒಣಗಿಸ್ರಿ ಸಿವುಡ್ ಕಟ್ತೇವ್ರಿ. ಮೊದ್ಲ ನೆಳ್ಳಾಗ ಒಣಸ್ತೀರಿ? ಬಿಸ್ಲಾಗಿಲ್ರಿ ಅಕ್ಕರ? ಬಿಸ್ಲಾಗ ಒಣಗಸಲ್ರಿ. ನೆಳ್ಳಾಗ ಒಣಗಿಸ್ರಿ. ಒಳಗ್ ಕಟ್ಟಿ ಮ್ಯಾಗ್ರಿ. ಕಟ್ಟಿ ಮ್ಯಾಗ ಇಟ್ಬಿಡ್ತೇವ್ರಿ. ಒಳಗ ಇಟ್ಬಿಡ್ತೇವ್ರಿ. ಇಟ್ಟು ನೆರಳಾಗ ನೀವು ಒಣಗಿಸ್ತೀರಿ? ಒಣಗಿಸಿ ಮ್ಯಾಗ ಸಿವುಡ್ ಒಂದಕ್ಕೊಂದ್ ಜೇಂಟ್ ಮಾಡ್ರಿ. ಮನೆ ಮ್ಯಾಗಿ ಮ್ಯಾಗ ಅಲ್ರಿ ಒಳಗಾರಿ ದಂದಕ್ಕೆ ಆಗ್ರಿ. ಜಂತಿಗೆ ಹಾಕಿ ಇಳೆ ಬಿಟ್ಬಿಡ್ತೇವ್ರಿ. ನಮಗ್ ಬೇಕಾದಾಗ ಒಂದ್ ತಕೊಂತೇವ್ರಿ. ಇದು ಮಾಡ್ಕೊಂತ ಮಾರಾಟ ಮಾಡೋದ್ ಹೆಂಗ್ರಿ? ಮಾಡ್ತೇವ್ರಿ. ನಮ್ಗೆ ಹೆಚ್ಚಾದ ಮಾಡ್ತೇವ್ರಿ. ಈಗ ನಿಮ್ಗೆ ಮೊನ್ನೆ ಜಾಸ್ತಿ ಆಗಿತ್ತು ಅವಾಗ ಮಾರಿದ್ವಿ. ಹೆಂಗ್ ಮಾರಿದ್ರಿ ಅಕ್ಕರ? 150 200 ಹಿಂಗ್ ಹೋದ್ರಿ. 150 ರೂಪಾಯಿ ಕೆಜಿ ಹಂಗ? 200 ರೂಪಾಯಿ ಕೆಜಿ ಹಂಗ? ಎಲ್ಲಿ ಹೋಗ್ತೀರ ಅಕ್ಕರ ಮಾರಕ್ಕೆ? ಮುಂಡ್ರಿಗೆ ಹೋಗ್ತೀರ? ಇಲ್ಲ ಇಲ್ಲಿ ಗದಗ್ ಕಳಿಸ್ಬಿಡ್ತೇವ್ರಿ. ಗದಗಿರಿ ಇಲ್ಲೇ ಒಲ್ವಾರಿ ಊರಾಕ್ರಿ ಬೀಜ ಕೊಡ್ರಿ ಅಂತಾರಲ್ರಿ. ಬೀಜನ ನೀವೇ ವಾಪಸ್ ನೀವು ತೆಗೆದಿಟ್ಕೊಂಡು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೇವಿ. ಒಳ್ಳೆ ಇವ್ನ ವಾಪಸ್ ಬೀಜ ತೆಗೆದಿಡ್ತೇವ್ರಿ. ಸಿವುಡ್ರಿ ಹಂಗಾರಿ. ಅಲ್ರಿ ಅಕ್ಕರ ಹಂಗ ಸಿವುಡ್ ಹಂಗ ತೆಗೆದಿರ್ತೇವ್ರಿ. ಅಂದ್ರ ಕೊಯ್ದ್ರಿ ಏನಾಕತ್ರಿ? ಹೋದ್ರ ಅವ್ ಸತ್ ಬಿಡ್ತಾವ್ರಿ. ಎಲ್ಲ ಉಳೇದ ಇಲ್ರಿ. ಅವು ಸತ್ ಹೋಗ್ತಾವ್ರಿ? ಅಂದ್ರ ಸಾಯಬಾರ್ದು ಹಿಂಗೆ ಅವು ಈ ತರ ಗಟ್ಟಿಯಾಗಿರ್ಬೇಕಂದ್ರ ಮ್ಯಾಗ್ ಸಿವುಡ್ ಕಟ್ಟಿ ಮ್ಯಾಗ್ ಸಿವುಡ್ ಕಟ್ಟಿ ಹೇಳ್ಬಿಡ್ತೇವೆ. ಅವಾಗಾದ್ರೆ ಬಿಸಿಲಿಗೆ ತರ್ತೀರ? ಅವಾಗ ನೆರಳಾಗ ಇಟ್ಟಿರ್ತೀರ? ನೆರಳಾಗ ಇರ್ತಾವ್ರಿ. ಅಕ್ಕರ ಈಗ ಬೀಜ ಊರಾಕತ್ತಿರಲ್ಲ, ಸಾಲಿನ ಸಾಲು ಏನಾರ ಹಿಂಗ ಅಂತರ ಏನ ಇಡ್ತೀರ ಏನ? ಇಲ್ಲ ಬಟ್ ಹಂಗ ಹಿಂಗ ಸ್ವಲ್ಪ ಚೋಟ್ ಬಿಟ್ಟಿರಿ. ತೋರ್ಸ್ರಿ ಹೇಳ್ಬಿಟ್ಟು. ಇಷ್ಟೇ ಇಟ್ಕೊಂತ. ಯಾಕಂದ್ರೆ ಈ 5 ಗುಂಟೆಕ ಎಷ್ಟು ಜನ ನೀವು ಬೀಜ ಇಡ್ಬೋದು? ನಮ್ಗ ಗುಂಟೆ ಅಂದ್ರ ಗೊತ್ತಾಗಲ್ರಿ ಸರ್. ಅಂದ್ರೆ ಇಷ್ಟ ಐತಲ್ರಿ ನೀವೆಲ್ಲ ಇನ್ನೊಂದು ಮಾಡಿರಿ ಹಿಂಗ ಸಾಲ. ಇಷ್ಟು ಸಾಲಿಗೆ ಎಷ್ಟು ಜನ ಇದು ಊರ್ತೀರಿ? ಒಂದ್ 4 ಮಂದಿ 3 ಮಂದಿ ಊರ್ಬಿಡ್ತೇವ್ರಿ. 4 ಮಂದಿ. ಅಕ್ಕರ ಇದು ಕಳೆ ನಿರ್ವಹಣೆ ಹೆಂಗ್ ಮಾಡ್ತಾರೆ? ಕಳೆ ತೆಗಿತೇವ್ರಿ ಸರ್. ಒಂದ್ 2 ಸರಿ ಕಳೆ ತೆಗ್ಸ್ಕೊಂತೈತ್ರಿ. 2 ಸರಿ? 2 ಸರಿ ತೆಗ್ಸ್ಕೊಂತೈತಿ. ಇದಕ್ ಕಳೆನಾಶಕ ಅಂತಿಂತದ ಏನ್ ಹೊಡೆಯಂಗಿಲ್ಲ? ಹೊಡಿತೇವ್ರಿ. ಬಾಳ ಕಸ ಇತ್ತಂದ್ರ ಇಲ್ಲಿಗಾರ ಹೊಡೆದಿಲ್ಲ. ಸ್ವಲ್ಪ ಇದ್ರ ಹೊಡೆದಿಲ್ರಿ. ಸ್ವಲ್ಪ ಇದ್ರ ಹೊಡೆಯಂಗಿಲ್ರಿ. ನೀವೇ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ರಿ. ಅಕ್ಕರ ಗೊಬ್ಬರ ಒಮ್ಮೆ ಹೊಡಿತೇವ್ರಿ ಫಸ್ಟ್. ಆಮೇಲೆ ಇನ್ನೊಮ್ಮೆ 2 ಸರಿ ಅದು ಹೊಡಿತೇವ್ರಿ. ಅಕ್ಕರ ಈಗ ನೋಡ್ರಿ ಇದು ನಿಮ್ಗ ಪಟ್ಯಾವ್ ಹೆಂಗೈತೆ ಅಂದ್ರ ನೀರನ್ನು ಹೋಗಲ್ಲ ಈ ತರ ಊರಕತ್ರಿ. ಯಾವ ತರ ಅಜ್ಜಾರ ಏನಾರ ಹೇಳ್ಕೊಂಡ್ ಬರ್ತಾರನ್ರಿ ಅದ ಇದನ್ನ? ಒಮ್ಮೆ ಎಳಿತಾರ್ರಿ. ನೀರ್ ಎಲ್ಲಿ ಬರಲ್ರಿ ಅಲ್ಲಿ ಜಂತ್ ಗುಂಡಿ ಇದನ್ ಗಾರಿ ತಗೊಂಡ್ರಿ ಜಗ್ತಾರ್ರಿ. ಹೌದ್ ಎಲ್ಲೆಲ್ಲಿ ಇದಿರ್ತೈತಿ ಅಲ್ಲಲ್ರಿ. ಸೌನ ಇದ್ದೆಲ್ಲ ಇದನ್ ಮಾಡ್ತಾರ್ರಿ. ಸೌನ ಇಲ್ಕೊಂಡ್ ಜಗ್ತಾರ್ರಿ. ಸೌನ ಇದ್ ಮಾಡ್ಕೊಂಡು? ಹ್ಞೂನ್ರಿ. ಇದು ನೀವೇ ತಯಾರು ಮಾಡ್ಕೊಂಡಿದ್ರ ಅಜ್ಜಾರ? ಇದನ್ನ ಅಪ್ಪಾರ ತಯಾರು ಮಾಡಿದ್ರಿ. ಓ ಈ ತರ ಸಾಫ್ ಮಾಡ್ಕೊಡ್ತಾರ? ಹೌನ್ರಿ. ಸ್ನೇಹಿತರೆ ನೋಡ್ರಿ ಈ ತರ ಇವೆಲ್ಲ ನಾವೆಲ್ಲೋ ಸಿಟಿ ಭಾಗದ ನೋಡಿದ್ರೆ ಈ ತರ ನಾವು ಎಲ್ಲೂ ಕಾಣಂಗಿಲ್ಲ. ಯಾಕಂದ್ರೆ ಇವೆಲ್ಲ ಎಲ್ಲಾ ಪ್ಲಾಸ್ಟಿಕ್ ಯುಗ, ಫೈಬರ್ ಯುಗ. ಈ ಫೈಬರ್ ಯುಗದಲ್ಲೇ ಈ ತರ ತಾವೇ ಸ್ವಂತ ಮಾಡ್ಕೊಂತಾರ. ಜೊತೆಗೆ ಅವ್ರು ಎಷ್ಟು ಚಂದ ಪೂಜೆ ಮಾಡ್ಯಾರ ನೋಡ್ರಿ. ಅದಕ್ಕೆಲ್ಲ ಅವ್ ಎಷ್ಟು ಗೌರವ ಕೊಡ್ತಾರ ಅನ್ನಕ್ ಇದೊಂದೇ ಸಾಕ್ಷಿ. ಹಾಗೆ ಅವ್ರು ಜಂತ್ಕುಂಟೆಲ್ಲ ಕೆಲಸ ಮಾಡ್ತಾರ. ಇದ್ರದ್ದು ಏನ್ ಕೆಲಸ ಸರ್? ಇದಾಗ ಸಾಲ್ ಮಾಡ್ತೈತಿ. ಸಾಲ್ ಮಾಡ್ತೀರ? ಆ ಸಾಲಾಗ ಊರಾಕ್ತಾರ? ಅಂದ್ರ ಕೈ
ಅನುಕೂಲ ಬಿಗಿ ಇರಲ್ಲ ಹ್ಞೂನ್ರಿ ಹಂಗಾಗಿ ಸ್ವಲ್ಪ ಅಳವಾರ ಅನ್ನೋ ಸಂಬಂಧ್ರಿ ಕೂರ್ತೈತ್ರಿ ಹಿಂಗಾದ್ರ ಈಗ ಹಂಗಾಗಿ ಊರಾಕಂತಾರ್ರಿ ಹ್ಮ್. ಸ್ವಲ್ಪ ಇದು ಕಾಳಿಗೆ ಹೊಡಿತೇವ್ರಿ ಬಟ್ಟಿಲಿ ಅದಕ್ಕೆ ಕಾಳು ಹೊಡಿದ್ ಬಿಡ್ತಾವ್ರಿ ಕಾಯಿ ಹೊಡಿತೈತ್ರಿ ಕಾಳು ಹೊಡಿಬಾರ್ದ್ರಿ ಹುಟ್ಟೋದಿಲ್ರಿ ಸೀತ ಅಂದ್ರಿ ಹಂಗಾಗಿ ಹಂಗಾಗಿ ಈಗ ಸ್ವಲ್ಪ ಅನುಕೂಲ ಆತಂದ್ರಿ ಮಣ್ಣ ಆಗ್ಬಿಡ್ತೈತಿ ಮಣ್ಣಾಗತ್ರಿ ಹ್ಞೂನ್ರಿ ನೋಡ್ರಿ ಸ್ನೇಹಿತರೆ ನಾವು ಈರುಳ್ಳಿ ನಾಟಿ ಮಾಡೋದಾಗ ನೋಡಿರ್ಬೋದು ಕೆಲವೊಂದು ನಾವೆಷ್ಟೋ ಮುಂದೆ ಒಂದ್ ದಿವ್ಸ ನಾವು ಯಾವ ಬೆಳೆಗಳು ಯಾವ ತರ ಬರ್ತಾವಂತ ಎಷ್ಟೋ ಜನಕ್ಕೆ ಗೊತ್ತನೇ ಆಗಲ್ಲ ನೋಡ್ರಿ ಈ ತರ ಇವ್ರು ಬೆಳ್ಳುಳ್ಳಿ ಈ ತರ ನಾಟಿ ಮಾಡ್ತಾರ ಅದು ಜವಾರಿ ಆಗಿರ್ಬೋದು ಒಂದು ಹೈಬ್ರಿಡ್ ತಳಿನಾರ ಆಗಿರ್ಬೋದು ಇವ್ರು ಆದ್ರೆ ಏನ್ ಮಾಡ್ತಾರ ತಾವು ಬೆಳೆದ ಬೆಳೆಯನ್ನ ಅದೇ ಅವ್ರ ಮನೆಯಲ್ಲಿ ಸೀಡ್ ಕಟ್ಟಿ ಹಂಗ ಇಟ್ಟಿರ್ತಾರ ಅಂದ್ರ ಅದನ್ನ ಗಡ್ಡೆ ಅನ್ನೋದು ಬೇರ್ಪಡಿಸಿ ಅವ್ರು ಹೊರಗಡೆ ಇಡೋದಿಲ್ಲ ಅದನ್ನ ನೇರವಾಗಿ ಬಿತ್ತುವ ಸಮಯದಲ್ಲಿ ಅವ್ರು ಇದು ಮಾಡ್ತಾರ ಕೇಳಿದವ್ರಿಗೂ ಅವ್ರು ಮಾರಾಟ ಮಾಡ್ತಾರ ಕೊಡ್ತೇವ್ರಿ ಜೊತೆಗೆ ಮಾರ್ಕೆಟ್ಗಿನ ಅವ್ರು ತಮಗ ಸಾಕಾಯ್ದು ಮಾರ್ಕೆಟ್ಗೆ ಮಾಡ್ತಾರ ಅಲ್ರಿ ಒಂದ್ ವರ್ಷಕ್ಕೆ ಎಷ್ಟ್ ಕೆಜಿ ಬೆಳ್ಳುಳ್ಳಿ ತಿಂತೀರಿ ಒಂದ್ ವರ್ಷಕ್ರಿ ಹ್ಞೂನ್ರಿ ಒಂದ್ ವರ್ಷಕ್ರಿ 5 ಕ್ವಿಂಟಲ್ ಏನ್ ಅಷ್ಟೇನ್ ಹೋಗಲ್ರಿ ಅಷ್ಟ್ ಹೋಗಲ್ರಿ ಕ್ವಿಂಟಲ್ ಹೋಗಲ್ ಸ್ವಲ್ಪ ಊಟ ಮಾಡ್ತಿರ್ತಾರ ಜೊತೆಗೆ ಮಾರಾಟ ಮಾಡಕ್ ಅನುಕೂಲ ಆಗತ್ತ ಆಮೇಲೆ ನಿಮ್ಗೆ ಕೈ ಖರ್ಚಿಗೆ 20 ಕೆಜಿ ರೀ ಕೈ ಖರ್ಚಿಗೆ ಅನುಕೂಲ ಆಗತ್ತ ನಾವು ನೋಡ್ರಿ ನಮ್ಗ ಅನುಕೂಲ ಆಗತ್ತ ಒಂದಿಷ್ಟು ನಮ್ಗ ಸಮಯ ಬಂದಾಗ ಈಗ ಆಷಾಢ ಈಗ ನಾವ್ ಪಾಪಕಿಲ್ಲ ತಂದ್ರಿ ಅಂಗಡ್ಯಾಗ್ರಿ 40 ರೂಪಾಯಿ ರೀ 50 ರೂಪಾಯಿ ರೀ ಪಾಕಿಲಾಕ್ರಿ ತಂಬರ್ತೀರಿ ಇವ್ ನಮ್ಮ ಮನಿ ಆಗ್ಬಿಟ್ರಿ ನಮ್ಗ ಹಾಕವ್ರಿ ಮತ್ ಕೊಡಾಕ ಹಾಕವ್ ಮತ್ತೆ ನಮ್ಗ ಇನ್ನೊಂದ್ ಊರಾಕನ ಹಾಕವ್ರಿ ಒಳ್ಳೆ ನಮಗ್ ಬೀಜ ಇಡಾಕ್ ಬರ್ತಾವ್ರಿ ನೋಡ್ರಿ ಅವ್ರ ಇಷ್ಟ ಹೇಳ್ತಾರ ನಮ್ ಬೀಜ ಇದ್ರ ನಮ್ಮ ಹೊಲ್ದಾಗಿದ್ರ ನಾವು ಊಟ ಮಾಡ್ತೀವಿ ಜೊತೆಗೆ ಹೆಚ್ಚಿಗೆ ಆದ್ರ ಮಾರಾಟ ಮಾಡ್ತೀವಿ ನೆಕ್ಸ್ಟ್ ಯಾರಿಗಾದ್ರ ಕೊಡ್ತೀವಿ ಇದು ಯಾವ್ದೇ ರೀತಿ ನಾವೊಂದು ಸೆಲ್ಫ್ ಕಾನ್ಫಿಡೆಂಟ್ ನಾವ್ ಯಾವ್ದು ಖರೀದಿ ಮಾಡಲ್ಲ ನಾವೇ ಊಟ ಮಾಡ್ಲಿಕ್ಕೆ ನಾವ್ ಮಾಡ್ಕೊಂಡಂತದ್ದು ಇದು ನಾವ್ ಹೆಚ್ಚುಲಿ ಅಂದ್ರೆ ಏನು ಖರೀದಿ ಮಾಡೋದೇ ಇಲ್ರಿ ಒಳ್ಳೆ ಎಣ್ಣೆ ಉಪ್ಪು ರೀ ಅರ್ಶಿನ ಪುಡಿ ನೋಡ್ರಿ ಸ್ನೇಹಿತರ ನೋಡ್ರಿ ಅವ್ರ ಖರೀದಿ ಮಾಡೋದ್ ಜೋಳ ಉಳ್ಳಿ ಎಲ್ಲ ಬೆಳಿತೇವ್ರಿ ಏನೇನ್ ಬೆಳಿತೀರ ಜೋಳ ಹಾಕ್ತೇವ್ರಿ ಉಳ್ಳಿ ಹಾಕ್ತೇವ್ರಿ ಜೋಳ ಹುಳ್ಳಿ ಹ್ಞೂನ್ರಿ ಈರುಳ್ಳಿ ಎಲ್ಲಾ ಪ್ರತಿಯೊಂದು ಕಾಳ ಕಡೆ ಎಲ್ಲಾ ಹಾಕ್ತೇವ್ರಿ ಮೆಣಸಿನ್ಕಾಯಿ ಹಾಕ್ತೇವ್ರಿ ಟಮಾಟಿ ಬದ್ನಿ ಹಾಕೇರಿ ಎಲ್ಲಾ ನಾವ್ ಏನ್ ಈಗ ಹೊಲ ಅರ್ಗಿತ್ ನೋಡ್ರಿ ಬದ್ನಿ ಹೊಲ ಏನ್ ಕೊಂಡೋದಿಲ್ರಿ ನಾವ್ ಕೊಂಡೋದಂದ್ರ ಅರ್ಶಿನ ಪುಡಿ ಉಪ್ಪು ರೀ ಇಷ್ಟ ಕೊಂಡ್ತೇವ್ರಿ ನೋಡ್ರಿ ಒಳ್ಳೆಣ್ಣೆ ಅರ್ಶಿನ ಪುಡಿ ಉಪ್ಪು ಇಷ್ಟು ಬಿಟ್ರ ನಾವು ಎಲ್ಲವನ್ನೂ ನಾವು ನಮ್ಮ ಹೊಲ ಬೆಳೆದದ್ದ ನಾವು ಊಟ ಅಕ್ಡಿ ಕಾಳು ಮಾಡ್ತೀವಿ ಅವೆಲ್ಲಾ ನಾವ್ ಒಂದಾಗ ಬೆಳೆದದ ತಿಂತೇವ್ರಿ ಹೆಂಗ್ರಿ ಅದಕ್ಕೆ ಆರೋಗ್ಯ ಆಗಿದಾರ ನೀವೆಲ್ಲ ಏನ್ ಆರೋಗ್ಯಕ್ರಿ ಅಕ್ಕಾರ ಈಗಿನ ರೈತರಿಗೆ ಏನ್ ಹೇಳ್ತೀರಿ ಈ ತರ ಬೆಳ್ಳುಳ್ಳಿ ನಾಟಿ ಮಾಡೋದು ಬೇಷ್ ಅಂತೀರ ಚಲೋ ರೀ ನಾವ್ ಮಾಡ್ಕೊಂಡ್ರಿ ನಾವ್ ಮಾಡ್ಕೊಂಡ್ರ ಬೇಷ್ ಅಂತ ಚಲೋ ರೀ ಈಗ ಮಾಡೋರ್ ಎಲ್ಲದಾರ್ರಿ ಸರ್ ಮಾಡಾರ ಇಲ್ರಿ ಬಾಕಂದ್ ಕೊಂಡ್ಕೊಂಡ್ ತಿಂತಾರ್ರಿ ಬರೇ ಕೊಂಡ್ಕೊಂಡ್ ತಿನ್ನದ್ರಿ ಈಗ ನಾವ್ ಬೆಳಿಲಿಲ್ಲ ಅವ್ರ ಏನ್ ಕೊಂಡ್ಕೊಂಡ್ ತಿಂತಾರ್ರಿ ಅವ್ರು ಕೊಂಡ್ಕೊಂಡ್ ತಿಂತಾರನ್ರಿ ನೋಡ್ರಿ ನಾವ್ ಬೆಳೆಯೋದು ಇನ್ನೊಬ್ರು ಕೊಂಡ್ಕೊಂಡ್ ತಿಂತಾರ ನಾವ್ ಬೆಳೆದಿದ್ದ ನಮ್ಗ ಮರ್ಯಾದಿರಲ್ರಿ ಅವ್ರ ಕೊಂಡ್ಕೊಂಡ್ ತಿನ್ನೋರ್ಗೆ ಮರ್ಯಾದಿರ್ತೈತ್ರಿ ನಾವ್ ಯಾವ ಬೆಳಿತೇವ್ ನಮ್ಗೆ ಏನು ಮರ್ಯಾದಿರಲ್ಲ ಅಂತ ತಿಳ್ಕೊಂಬಿಡ್ರಿ ರೈತಿಗೆ ಎಲ್ಲ ಐತ್ರಿ ರೈತಿಗೆ ಏನನ್ ಲಾಭನ ಇಲ್ರಿ ಹಾನ್ರಿ ನಾಳೆ ಉಳ್ಳಾಗಡ್ಡಿ ತೆಗಿಲ್ರಿ 5 ಸರಿ ಉಳ್ಳಾಗಡ್ಡಿ ಕಳೆ ತೆಗ್ಸುಂತೈತ್ರಿ ಬರೇ 600-700 ರೂಪಾಯಿ ಕ್ವಿಂಟಲ್ ಏನ್ ಉಳ್ತೈತ್ರಿ ಅಂದ್ರ ನಾವ್ ಬೆಳಿತೀವಿ ನಮ್ಗ ಬೆಲೆ ಇಲ್ಲ ಕೊಂಡ್ಕೊಂಡ್ ತಿನ್ನೋರ್ಗೆ ಬೆಲೆ ನಮ್ಗ್ ಬೆಲೆ ಇಲ್ರಿ ನಮ್ಗ್ ರೈತಗ್ ಬೆಲೆ ಇಲ್ರಿ ರೈತಗ್ ಮಾಲಿಗೆ ಇಲ್ಲ ಇಲ್ರಿ ರೈತರ ಮಾಲ್ ಬಂದಾಗ ಅಡ್ಡೆ ದುಡ್ಡೇ ರೀ ಅಡ್ಡೆ ದುಡ್ಡೆ ಕೊಟ್ಟು ರೈತರ ಕಷ್ಟ ಏನಂತ ಹೇಳ್ತಾರ ನಾವೇನೋ ಕಷ್ಟ ಪಡ್ತೀವಿ ಈಗ ಒಂದ್ ದಿವ್ಸ ದುಡಿತಾರ 500 ರೂಪಾಯಿ ದುಡಿದ್ ಸೆಂತಿಗೆ ಹೋದ್ರಿ ಇಷ್ಟ ಬರ್ತಾರ ವಾರಾಗಡ್ಲಿ ತಿನ್ಬಿಡ್ತಾರ ನಾವ್ ಇದ್ದ ಪರಿ ಇದ್ರಾಗ ಭೂಮಿಯಾಗ ಮಣ್ಣ ಪೇಚಾಡಿ ನಾಟಿ ಮಾಡಿ ನೀರ್ ಹಾಸಿ ಬೆಳೆದು ಮತ್ತ ಅವಾಗ ಕೆಡ್ಲಾರ್ದಂಗ ಇಟ್ಟು ಅವ್ರ ಸಂರಕ್ಷಣೆ ಮಾಡಿ ಕೊಟ್ರ ನಮ್ಗೆ ಲಾಭ ಇಲ್ಲ ಇಲ್ರಿ ನೋಡ್ರಿ ಅವ್ರ ನಮ್ಗ್ ಲಾಭ ಇಲ್ಲ ಬಿಡ್ರಿ ರೈತರಿಗ್ರಿ ನೋಡ್ರಿ ಈ ತರ ಈಗ ಈ ಸರಿ ಗೋಂಜಾಳ ಹಾಕಿದ್ರ ಅವಕ್ಕ 2-3 ಸರಿ ಎಣ್ಣೆ ಬಿಡ್ಬೇಕ್ರಿ ಗೋಂಜಾಳ ಎಣ್ಣೆ ರೀ ನೋಡ್ರಿ ಅಕ್ಕರ ಹೇಳೋ ಮಾತು ಬಾಳ ಸತ್ಯ ಐತಿ ಇವತ್ತು ರೈತರ ಬಾಳ ಕಷ್ಟ ಐತಿ ಒಳ್ಳೆ ಅವ್ರ ಬೆಳೆದ ಬೆಳೆಗೆ ಒಂದು ಒಳ್ಳೆ ರೇಟ್ ಸಿಗಿಲ್ಲ ಅಂತ ನಮ್ ಚಾನಲ್ ಮುಖಾಂತರ ಅವ್ರಿಗೆ ಮಾಡ್ತಾ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಯಾಕಂದ್ರೆ ಎಷ್ಟೋ ಜನಕ್ಕೆ ಬೆಳ್ಳುಳ್ಳಿ ನಾಟಿ ಮಾಡೋ ವಿಧಾನ ಹೆಂಗಂತ ಗೊತ್ತಿಲ್ಲ ಬೆಳ್ಳುಳ್ಳಿ ಯಾವ ತರ ಇದಕ್ ಬಳಸ್ತಾರಂತ ಪ್ರತಿಯೊಂದು ಸಣ್ಣ ಮಗು ಒಂದು ಕೆಮ್ತ ಐತಪ್ಪ ಅಂದ್ರೆ ಒಂದ್ ಬೆಳ್ಳುಳ್ಳಿ ತಗೋರಿ ಅಂತ ಹೇಳ್ತಾರ ಒಂದಿಷ್ಟು ಏನೋ ಒಂದು ನೆಗಡೆ ಐತಂದ್ರ ಅದನ್ನ ಬಳಸಂತಾರ
ಆಮೇಲೆ ಎಷ್ಟೋ ಸಣ್ಣ ಸಣ್ಣ ಮಕ್ಕಳಿಗೆ ಕೊಳ್ಳಾಗನ ಅದನ್ನ ಪೋಣಿಸಿ ಕಟ್ತಾರ. ಹೀಗೆ ಅನೇಕ ಎಲ್ಲದಕ್ಕೂ ಔಷಧಿ ಗುಣ ಹೊಂದಿರುವಂತ ಒಂದು ಬೆಳ್ಳುಳ್ಳಿ. ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.